ಮೊದಲ ಹಂತದ ಲೋಕಸಭಾ ಚುನಾವಣೆಗೆ ಕೌಂಟ್ ಡೌನ್ ಶುರುವಾಗಿದೆ. ಮತದಾನಕ್ಕೆ ಚುನಾವಣಾ ಆಯೋಗದಿಂದ ಕಂಪ್ಲೀಟ್ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಈಗಾಗಲೇ ಬೆಂಗಳೂರಿಗೆ ಇವಿಎಂಗಳು ಬಂದಿದ್ದು ಎಲ್ಲ ಪಕ್ಷದ ಏಜೆಂಟ್ಗಳ ಸಮ್ಮುಖದ ಅಲ್ಲಿ ಇವಿಎಂಗಳ ಪರಿಶೀಲನೆ ನಡೆಸಲಾಗ್ತಾ ಇದೆ. ಮತಗಟ್ಟೆಯಲ್ಲಿ ಅಣುಕು ಮತದಾನ ಮಾಡುವುದರ ಮೂಲಕ ಮತದಾನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವುದೇ ಲೋಪದೋಷವಾಗದಂತೆ, ಸಮಸ್ಯೆ ಆಗದಂತೆ ಇವಿಎಂಗಳ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾವೇರಿ ಲೋಕಸಭಾ ಚುನಾವಣಾ ಅಖಾಡ ರಂಗೇರಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಭರ್ಜರಿ ಪ್ರಚಾರವನ್ನು ಮಾಡಿದ್ದಾರೆ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ಬೃಹತ್ ರೋಡ್ ಶೋ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ್ರು. ತೆರೆದ ವಾಹನದಲ್ಲಿ ತೆರಳಿ ಮತಯಾಚನೆ ಮಾಡಿದ್ರು. ರೋಡ್ ಶೋಗೂ ಮೊದಲು ಮಹಿಳೆಯರು ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಪಾದಪೂಜೆ ಮಾಡಿದ್ರು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದ್ವೀರ್ ಪರ ಸಂಸದೆ ಸುಮಲತಾ ಅಂಬರೀಶ್ ಪ್ರಚಾರವನ್ನು ನಡೆಸಲು ಮೈಸೂರಿಗೆ ಆಗಮಿಸಿದ್ದಾರೆ. ಇನ್ನು ಬಿಜೆಪಿ ಕಚೇರಿಯಲ್ಲಿ ಮಹಿಳಾ ಕಾರ್ಯಕರ್ತೆಯರು ಸುಮಲತಾಗೆ ಸ್ವಾಗತವನ್ನು ಕೋರಿದ್ರು. ಮಧ್ಯಾಹ್ನ 3:20ಕ್ಕೆ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ. ಸಂಜೆ 4:20ಕ್ಕೆ ಮೈಸೂರು ವಿಶ್ವವಿದ್ಯಾನಿಲಯ ವಿದ್ಯಾರ್ಥಿಗಳ ಜೊತೆ ಸಭೆಯನ್ನು ನಡೆಸಲಿದ್ದಾರೆ. ಲೋಕಕರಣದಲ್ಲಿ ಉಮೇಶ್ ಜಾಧವ್ಗೆ ಟೆನ್ಷನ್ ಶುರುವಾಗಿದೆ. ಖರ್ಗೆ ಸೋಲಿಸಿದ ಶಿಷ್ಯರು ಕಾಂಗ್ರೆಸ್ಗೆ ವಾಪಸ್ ಆಗಿದ್ದಾರೆ. ಖರ್ಗೆ ಶಿಷ್ಯರ ಘರ್ವಾಪ್ಸಿ ಹಿನ್ನೆಲೆ ಜಾಧವ್ಗೆ ಈಗ ಢವಢವ ಹೆಚ್ಚಾಗಿದೆ. ಕಲಬುರಗಿ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಜಾಧವ್ ಒಂಟಿಯಾಗಿದ್ದಾರೆ. ಲೋಕಸಭೆ ವೇಳೆ ಗುತ್ತೇದಾರ್ ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಇದರಿಂದ ಚುನಾವಣೆ ಗೆಲ್ಲುವ ಬಗ್ಗೆ ತಲೆಬಿಸಿ ಶುರುವಾಗಿದೆ. ತುಮಕೂರಿನಲ್ಲಿ ಚುನಾವಣಾ ಅಖಾಡ ರಂಗೇರಿದೆ. ತುರುವೇಕೆರೆ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಮಣ್ಣ ಅಬ್ಬರದ ಪ್ರಚಾರವನ್ನು ನಡೆಸಿದ್ದಾರೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪ್ರಚಾರ ನಡೆಸ್ತಾ ಇರುವಂತಹ ವಿ ಸೋಮಣ್ಣ ಕ್ಷೇತ್ರದ ವಿವಿಧೆಡೆ ಮತಬೇಟೆ ಮಾಡಿದರು. ಸೋಮಣ್ಣ ಕ್ಯಾಂಪೇನ್ ವೇಳೆ ಶಾಸಕ ಎಂಟಿ ಕೃಷ್ಣಪ್ಪ, ಮಾಜಿ ಶಾಸಕ ಜಯರಾಮ್ ಸೇರಿ ಹಲವು ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರು ಸಾಥ್ ಕೊಟ್ಟರು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಬದ್ರುಕಾ ಗ್ರಾಮಸ್ಥರು ಮತದಾನ ಬಹಿಷ್ಕಾರ ಮಾಡಲು ಮುಂದಾಗಿದ್ದಾರೆ. ಕಾರಣ, ಗ್ರಾಮಸ್ಥರು ಮೂಲಭೂತ ಸೌಕರ್ಯದ ಕೊರತೆಯಿಂದ ಪರದಾಡ್ತಿದ್ದಾರೆ. ಗ್ರಾಮದ ಮನೆಗಳಿಗೆ ಸಮರ್ಪಕ ವಿದ್ಯುತ್ ಇಲ್ಲ. ಗ್ರಾಮಸ್ಥರು ಕತ್ತಲೆ ಭಾಗ್ಯದಿಂದ ಕಂಗೆಟ್ಟಿದ್ದಾರೆ. ಕೂಡಲೇ ಸಂಬಂಧಪಟ್ಟವರು ತೋಟದ ವಸತಿ ನಿವಾಸಿಗಳಿಗೆ ವಿದ್ಯುತ್ ನೀಡಬೇಕು, ಇಲ್ಲವಾದಲ್ಲಿ ಲೋಕಸಭಾ ಚುನಾವಣೆ ಬಹಿಷ್ಕಾರದ ಎಚ್ಚರಿಕೆಯನ್ನ ಗ್ರಾಮಸ್ಥರು ಕೊಟ್ಟಿದ್ದಾರೆ. ಒಂದು ವಿನಂತಿ ಏನಪ್ಪಾ ಅಂತಂದ್ರೆ, ಕಳೆದ 6 ತಿಂಗಳಿಂದ ಕರ್ನಾಟಕ ಸರ್ಕಾರದವರು ಅನೇಕ ಬಿಟ್ಟಿ ಭಾಗ್ಯಗಳನ್ನು ಪ್ರಾರಂಭಿಸಿದರು. ಆವಾಗಿನಿಂದ ನಮ್ಮ ತೋಟದ ವಸತಿಗಳಿಗೆ, ಮನೆಗಳಿಗೆ ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಸಂಸದ ಪಿಸಿ ಗದ್ದಿಗೌಡರ್ ಮತಯಾಚನೆ ಮಾಡಿದ್ರು. ಮಾಜಿ ಶಾಸಕ ವೀರಣ್ಣ ಚರಂತಿಮಠ ನೇತೃತ್ವದಲ್ಲಿ ಮನೆ ಮನೆಗೆ ತೆರಳಿ ಮತಬೇಟೆ ನಡೆಸಿದ್ರು. ಪ್ರಚಾರದ ವೇಳೆ ಅನೇಕರು ಬಿಜೆಪಿ ಅಭ್ಯರ್ಥಿಗೆ ಹಾರ ಹಾಕಿ ಸಿಹಿ ಕೊಟ್ಟು ಶುಭ ಹಾರೈಸಿದ್ರು. ಇನ್ನು ಹಾವೇರಿ ಲೋಕ ಅಖಾಡ ಗೆಲ್ಲಲು ಮಾಜಿ ಸಿಎಂ ಬೊಮ್ಮಾಯಿ ತಂತ್ರ ಪ್ರತಿತಂತ್ರ ರೂಪಿಸುತ್ತಿದ್ದಾರೆ. ಗದಗ ಬೆಟಗೆರೆ ನಗರದ ಸಮಸ್ಯೆಗಳ ಬಗ್ಗೆ ಜನತಾ ಸಂವಾದ ನಡೆಸಿದ್ರು. ಸಮರ್ಪಕವಾಗಿ ಕುಡಿಯುವ ನೀರಿಲ್ಲ, ಹಾಗೆ ಸಾಕಷ್ಟು ಸಮಸ್ಯೆಗಳಿವೆ. ಜನರು ತಮ್ಮ ಸಮಸ್ಯೆಗಳನ್ನು ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಮುಂದೆ ಹೇಳಿಕೊಂಡರು. ನಂತರ ಮಾತನಾಡಿದವರು ಅವಳಿ ನಗರದ ಸಮಸ್ಯೆ ಸೇರಿದಂತೆ ಉದ್ಯೋಗ ಸೃಷ್ಟಿ ಮಾಡುವಂತ ಭರವಸೆಯನ್ನ ಕೊಟ್ಟಿದ್ದಾರೆ. ನಾವು ಮುಂದಾಲೋಚನೆ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡಿದ್ದೆ ಆದರೆ ಬರುವಂಥ ದಿನಗಳಲ್ಲಿ ಗದಗಿಗೆ ಶುದ್ಧವಾದ ನೀರು ಸಿಗ್ತದೆ, ಆರೋಗ್ಯ ಸಮಸ್ಯೆ ಬಗೆಹರಿತದೆ, ಹೆಣ್ಣು ಮಕ್ಕಳ ಸಮಸ್ಯೆ ಬಗೆಹರಿತದೆ. ಮತ್ತು ನಮ್ಮ ಯುವ ಮಿತ್ರ ಅವಂತೂ ಮದುವೆ ಆಗ್ಯಾನ, ಬೇರೆಯವ್ರ ಮದುವೆ ಬಗ್ಗೆ ಚಿಂತೆ ಮಾಡ್ತಾ ಇದ್ದಾನೆ ಅವನು. ಯುವಕರ ಬಗ್ಗೆ ಆ ಸಮಸ್ಯೆನೂ ಕೂಡ ಬಗೆಹರಿತದೆ. ಆದಷ್ಟು ಬೇಗನೆ ನೀರನ್ನು ಕೊಟ್ಟು ಎಲ್ಲ ಗಂಡು ಮಕ್ಕಳಿಗೆ ಇಲ್ಲಿ ಹೆಣ್ಣು ಕೊಡುವಂಥ